ಇರಾನ್ ಇಸ್ರೇಲ್ ಯುದ್ಧ ಮೊದಲು ಹೊಡೆತ ಕೊಟ್ಟಿದ್ದೇ ಬೆಂಗಳೂರಿನ ಹೋಟೆಲ್ಗಳಿಗೆ. ಗ್ಯಾಸ್ ಸಂಕಷ್ಟದಿಂದ ಬೆಂಗಳೂರಿನಲ್ಲಿ ಈಗಾಗಲೇ ನೂರಾರು ಹೋಟೆಲ್ಗಳು ಬಂದ್ ಆಗಿವೆ. ಕೆಲ ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿವೆ. ಇದೇ ಸಂಕಷ್ಟ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. 2 ವಾರಕ್ಕೆ ಬರೋಬ್ಬರಿ 150 ಕೋಟಿ ನಷ್ಟವಾಗಿದೆ. ಈಗಾಗಲೇ 150 ಕೋಟಿಯಷ್ಟು ನಷ್ಟ ಅನುಭವಿಸಿದೆ. ಎರಡು ವಾರದ ಸಂಕಷ್ಟ, ಹೋಟೆಲ್ಗಳಿಗೆ 150 ಕೋಟಿ ನಷ್ಟ. ಶೇಕಡಾ 20ರಷ್ಟು ಹೆಚ್ಚುವರಿ ಸಿಲಿಂಡರ್ ಕೊಡ್ತೀವಿ ಎಂದ ಕೇಂದ್ರ. ಗ್ಯಾಸ್ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿರೋ ಹೋಟೆಲ್ಗಳಿಗೆ 2 ವಾರದಲ್ಲಿ ಬರೋಬ್ಬರಿ 150 ಕೋಟಿ ರೂಪಾಯಿ ನಷ್ಟವಾಗಿದೆ. ಕಳೆದ ವಾರ 100 ಕೋಟಿ ನಷ್ಟವಾದರೆ ಈ ವಾರ 50 ಕೋಟಿ ನಷ್ಟವಾಗಿದೆ. ಈ ಸಂಕಷ್ಟದ ನಡುವೆ ಕೇಂದ್ರ ಸರ್ಕಾರ ಹೋಟೆಲ್ಗಳಿಗೆ ಶೇಕಡಾ 20ರಷ್ಟು ಹೆಚ್ಚುವರಿ ಸಿಲಿಂಡರ್ ನೀಡಲು ಮುಂದಾಗಿದೆ. ಸೋಮವಾರದಿಂದ ಎಲ್ಲಾ ರಾಜ್ಯಗಳಿಗೆ ಸಿಲಿಂಡರ್ ಪೂರೈಕೆಯಾಗಲಿದೆ ಅಂತ ರಾಜ್ಯಗಳಿಗೆ ಪೆಟ್ರೋಲಿಯಂ ಇಲಾಖೆ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಈಗಾಗಲೇ ನಾವು 3 ವಾರದಿಂದ ಬಹಳಷ್ಟು ಕಷ್ಟಪಟ್ಟಿದ್ದೇವೆ. ಸುಮಾರು ವಾರ 50 ಕೋಟಿಯಷ್ಟು ನಷ್ಟವಾಗ್ತಿತ್ತು ಮತ್ತು ಈಗಾಗಲೇ 150 ಕೋಟಿಯಷ್ಟು ನಷ್ಟ ಅನುಭವಿಸಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಹಕರಿಗೆ ಅಗತ್ಯವಿರುವಂಥ ಹೆಚ್ಚಿನ ಆಹಾರಗಳನ್ನು ನಾವು ಪೂರೈಸಲು ರೆಡಿಯಾಗಿದ್ದೇವೆ. ಈಗಾಗಲೇ ಕೆಲವೊಂದು ಪರ್ಯಾಯ ವ್ಯವಸ್ಥೆಯಲ್ಲಿ ಸ್ವಲ್ಪ ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದೆವು. ಗ್ಯಾಸ್ ಸಂಕಷ್ಟ, ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಸಿಲಿಂಡರ್ ಕಳ್ಳತನ. ಹಾಡಹಗಲೇ 2 ಸಿಲಿಂಡರ್ ಹೊತ್ತೊಯ್ದ ಖದೀಮರು. ಸರಗಳತನ, ಮನೆಗಳತನ, ಬೈಕ್ ಕಳ್ಳತನ ಅಂತಿದ್ದ ಖದೀಮರು ಗ್ಯಾಸ್ಗೆ ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಸಿಲಿಂಡರ್ ಮೇಲೆ ಕಣ್ಣು ಹಾಕಿದ್ದಾರೆ. ಇಲ್ಲಿ ನೋಡಿ ಹಾಡಹಗಲೇ ಹೇಗೆ ಕಳ್ಳತನ ಮಾಡ್ತಿದ್ದಾರೆ ಅನ್ನೋದನ್ನ. ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಆರ್ಸಿ ಲೇಔಟ್ನಲ್ಲಿರೋ ಸಾಯಿ ಅಪಾರ್ಟ್ಮೆಂಟ್ನಲ್ಲಿ ಗ್ಯಾಸ್ ಸಿಲಿಂಡರ್ ಕಳ್ಳತನ ಆಗಿದೆ. ಯುಗಾದಿ ದಿನವೇ ಹೆಲ್ಮೆಟ್ ಧರಿಸಿ ಸ್ಕೂಟರ್ನಲ್ಲಿ ಬಂದಿದ್ದ 2 ಖದೀಮರು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನುಗ್ಗಿದ್ದಾರೆ. ಅಲ್ಲಿದ್ದ 2 ಸಿಲಿಂಡರ್ಗಳನ್ನ ಸ್ಕೂಟರ್ನಲ್ಲಿಟ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಕೇಸ್ ದಾಖಲಿಸಿಕೊಂಡಿರೋ ಬೇಗೂರು ಪೊಲೀಸರು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಯಾರಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ತಗೊಂಡೋಗ್ತಾರೆ. ನಿನ್ನೆಲ್ಲ ಮೊನ್ನೆ ಹಬ್ಬದ ದಿವಸ 2 ಗಂಟೆಲಿ ಏನಾಗಿದೆ, ನಮ್ಮ ವಾಟ್ಸಪ್ಪಲ್ಲಿ ಫೋನಲ್ಲಿ ಕಳಿಸಿದ್ರು. ಅದೇ ಜನ ಇವಾಗ ಹೆಂಗೆ ಕಂಡುಹಿಡಿಯೋದಂತ ಗೊತ್ತಿಲ್ವಲ್ಲ ಸರ್. ಡಿಮ್ಯಾಂಡ್ ಇರೋದಕ್ಕೆ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 2 ತಿಂಗಳು ಮುಂಚೆನೇ ಇದೇ ಥರನೇ ಆಗಿದೆ. ಗ್ಯಾಸ್ ಪೂರೈಕೆ ಇಲ್ಲದೆ ಇರೋದ್ರಿಂದ ಬಸವೇಶ್ವರ ನಗರದಲ್ಲಿರೋ SA ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕಿ 3 ದಿನಗಳಿಂದ ಬಂದ್ ಮಾಡಲಾಗಿದೆ. LPG ಗ್ಯಾಸ್ ಸ್ಟೇಷನ್ಗಳು ಕೂಡ ಇಲ್ಲಿ ಬಂದ್ ಆಗಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಇರ್ತಕ್ಕಂತಹ NAB SA ಪೆಟ್ರೋಲಿಯಂ ಹತ್ರ ಇದ್ದೀನಿ. ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಇರ್ತಕ್ಕಂತಹ LPG ಗ್ಯಾಸ್ ಏನಿದೆಯಲ್ಲ, ಈ ಸ್ಟೇಷನ್ನಲ್ಲಿ ನೋ ಸ್ಟಾಕ್ ಗ್ಯಾಸ್ ಅಂತ ಇಲ್ಲೊಂದು ಬೋರ್ಡನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗ್ಯಾಸ್ ಸಿಗ್ತಾ ಇಲ್ಲ. ಬಕಾಸುರನ ಹೊಟ್ಟೆಗೆ ಗ್ಯಾಸ್ ಸಾಲ್ತಿಲ್ಲ, ಸೌದೆ ಬರ್ತಿಲ್ಲ. ಬಸವೇಶ್ವರ ನಗರದಲ್ಲಿರೋ ಬಕಾಸುರ ನಾಟಿ ಪದ್ಧತಿ ಹೋಟೆಲ್ಗೆ ಗ್ಯಾಸ್ ಸಂಕಷ್ಟ ಎದುರಾಗಿದ್ದು, ಹೋಟೆಲ್ ಮಾಲೀಕರು ಸೌದೆ ಒಲೆ ಬುಕ್ ಮಾಡಿದ್ದಾರೆ. ಆದರೆ ಆರ್ಡರ್ ಹೆಚ್ಚಾಗಿರೋ ಕಾರಣ ಸೌದೆ ಒಲೆ ಕೂಡ ಬರ್ತಿಲ್ಲ. ಹೀಗಾಗಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ಹೋಟೆಲ್ ಮೆನುವಿನಲ್ಲಿ ಸಾಕಷ್ಟು ಐಟಂಗಳನ್ನ ಕಟ್ ಮಾಡಿದ್ದಾರೆ. ಇದೇ ಬಸವೇಶ್ವರ ನಗರದಲ್ಲಿರೋ ಪ್ರಿಯದರ್ಶಿನಿ ಗ್ರ್ಯಾಂಡ್ ಹೋಟೆಲ್ ಮಾಲೀಕರು ಡೀಸೆಲ್, ಸೀಮೆ ಎಣ್ಣೆ ಸ್ಟವ್ ಬಳಸಿ ಅಡುಗೆ ತಯಾರು ಮಾಡ್ತಿದ್ದಾರೆ. ಇಲ್ಲೂ ಕೆಲ ಐಟಂ ಕಡಿತವಾಗಿದ್ದು, ಗ್ರಾಹಕರು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಕೆಲವು ಸ್ಟಾಪ್ ಮಾಡಿದ್ದೀವಿ, ಈಗ ಪೂರಿ ಸಿಗ್ತಾ ಇಲ್ಲ, ಊಟ ಸ್ಟಾಪ್ ಮಾಡಿದ್ದೀವಿ, ಅದ್ರ ಬದಲು ಬರೀ ಅನ್ನ ಸಾಂಬಾರು ಕೊಡ್ತೀವಿ. ಈ ಥರ ಏನೇನು ಪ್ಲ್ಯಾನ್ ಮಾಡ್ಕೊಂಡು ನಾವು ಗ್ಯಾಸ್ ಎಲ್ಲಿ ಉಳಿಸೋಕ್ಕಾಗತ್ತೆ, ಗ್ಯಾಸ್ ಇಲ್ಲದೇ ಏನೇನು ಮಾಡ್ಬೋದು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ನಾವು ರನ್ನಿಂಗ್ ಮಾಡ್ತಾ ಇದ್ದೀವಿ. ಗಾಂಧಿನಗರದ ಸ್ವಾದ ರೆಸ್ಟೋರೆಂಟ್ನವರು ಗ್ಯಾಸ್ ಕಿಚನ್ ಬಂದ್ ಮಾಡಿದ್ದು 5 ಸೌದೆ ಒಲೆ ಬಳಸಿ ಅಡುಗೆ ತಯಾರು ಮಾಡ್ತಿದ್ದಾರೆ.
30 ವರ್ಷಗಳಿಂದಲೂ ಸೇವೆ ನೀಡುತ್ತಿರೋ ಸುಖಸಾಗರ್ ಹೋಟೆಲ್ನವರಿಗೆ ಹೋಟೆಲ್ ನಡೆಸೋದೇ ಸವಾಲಾಗಿದೆ. ಗ್ಯಾಸ್ ಕೊರತೆಯಿಂದಾಗಿ ಕೇವಲ 4 ಐಟಂ ತಯಾರು ಮಾಡ್ತಿದ್ದು ಊಟವನ್ನ ಬಂದ್ ಮಾಡಲಾಗಿದೆ. ನಗರಪೇಟೆಯಲ್ಲಿರೋ ಅತಿಥಿ ಸತ್ಕಾರ್ ಹೋಟೆಲ್ನಲ್ಲಿ ಕಳೆದ 10 ದಿನಗಳಿಂದಲೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದು ಇಲ್ಲೂ ಸೀಮಿತ ಐಟಂಗಳನ್ನ ಮಾತ್ರ ಮಾಡ್ತಿದ್ದಾರೆ. ಊಟ ತಿಂಡಿ ಮಾತ್ರವಲ್ಲ, ಟೀ ಶಾಪ್ಗಳಿಗೂ ಗ್ಯಾಸ್ ಕಂಟಕ ಎದುರಾಗಿದ್ದು ಇರಾನಿ ಟೀ, ಮಸಾಲಾ ಟೀ ಅಂತ ವೆರೈಟಿ ಟೀ ಮಾಡ್ತಿದ್ದವರು ಒಂದೇ ಟೀಗೆ ಸೀಮಿತ ಆಗಿದ್ದಾರೆ. ಹಸಿ ಕಸದಿಂದ ಬಯೋಗ್ಯಾಸ್ ಉತ್ಪಾದನೆ. ಗ್ಯಾಸ್ ಅಭಾವದ ನಡುವೆ ಕೋರಮಂಗಲದ ಕಸಾರಸ ಘಟಕದಲ್ಲಿ ಬಯೋಗ್ಯಾಸ್ ಉತ್ಪಾದನೆ ಮಾಡಲಾಗಿದೆ. ಪ್ರತಿನಿತ್ಯ 13 ಟನ್ ಹಸಿ ಕಸದಿಂದ 13 ಸಿಲಿಂಡರ್ ಬಯೋಗ್ಯಾಸ್ ಉತ್ಪತ್ತಿ ಮಾಡಲಾಗ್ತಿದೆ. ಇವತ್ತು ನಾವು ಉತ್ಪಾದನೆ ಮಾಡಿದ್ದು ಇನ್ನು ಅಡಿಷನಲ್ 5 ಟನ್ ಮತ್ತು ಈಗ 13 ಟನ್ನು ವೆಟ್ ವೇಸ್ಟ್ ಇವತ್ತು ಇಲ್ಲಿ ಬಳಕೆ ಆಗ್ತಾ ಇದೆ. ಅದರಿಂದ ಗ್ಯಾಸ್ ಉತ್ಪತ್ತಿ ಆಗ್ತಾ ಇದೆ. ಗ್ಯಾಸ್ ಅನ್ನೋದು ಹೋಟೆಲ್ನವರಿಗೆ ಸಂಕಷ್ಟ ತಂದಿದ್ರೆ ಕಳ್ಳರಿಗೆ ಇದೇ ಸಂಕಷ್ಟ ಹಬ್ಬವಾಗಿದೆ. ಹಗಲೇ ರಾಜಾರೋಷವಾಗಿ ಸಿಲಿಂಡರ್ ಕಳ್ಳತನ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.